ಆತ್ಮೀಯ ಬಂಧುಗಳೇ, ಈ ಕ್ಷೇತ್ರದ ಅಧಿಪತಿಯಾದಂಥ ಮಾಜಿ ದೇವರಿಗೂ ಹಾಗೂ ವೆಂಕಟರಮಣ ದೇವರಿಗೂ ಎಲ್ಲ ದೇವದೇವರಿಗೆ ಶಾಸನಗಳನ್ನು ಸಲ್ಲಿಸಿ ಈ ಸಮಾಧಾನದ ವೇದಿಕೆಗೆ ಬಂದಿರುವಂಥ ನಮ್ಮ ನಮ್ಮೆಲ್ಲ ಆತ್ಮೀಯ ಲೋಕಸಭಾ ಸದಸ್ಯರು ದೇಶಕ್ಕೋಸ್ಕರ ಗಡಿ ರಕ್ಷಣೆ ಮಾಡಿ ಈಗ ಸಾಮಾಜಿಕ ಧಾರ್ಮಿಕ ಹಾಗೂ ಒಬ್ಬ ಲೋಕಸಭಾ ಸದಸ್ಯನಾಗಿ ಒಬ್ಬ ಬ್ರಹ್ಮಚಾರಿಯಾಗಿ ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿ ತರ 17 ಗಂಟೆ ನಿರಂತರ ಕೆಲಸ ಮಾಡುತ್ತಾ ಜನರ ಪ್ರೀತಿಗೆ ಪಾತ್ರರಾದಂತ ನನ್ನ ಆತ್ಮೀಯರು ಬಂಧುಗಳಾದಂತ ಡಾಕ್ಟರ್ ಜಿ ಶಶಾರ್ ಅವರೇ, ಅದೇ ರೀತಿ ನಮ್ಮೆಲ್ಲ ಹಿರಿಯರು ಮಾರ್ಗದರ್ಶಕರು, ಈ ಕ್ಷೇತ್ರದ ಕೃಷ್ಣಾ ಕ್ಷೇತ್ರದ ಮಾಜಿ ಶಾಸಕರು, ಆ ಕಾಲದಲ್ಲಿ ಬಿಜೆಪಿ ಹೊಂದಿರದ ಶಾಸಕರು ಮಾತಾಡಿದ್ರು ಅಂತ ಹಿರಿಯರಾದ ಸನ್ಮಾನ್ಯ ರೇಖಾ ಪೂಜಾರಿ ಅವರೇ, ಕೃಷ್ಣದ ಮಾಜಿ ಶಾಸಕರು, ನನ್ನ ಆತ್ಮೀಯರಾದಂತ ನಮ್ಮ ಕೊಟ್ಟಾರೆ ಅವರೇ, ಅದೇ ರೀತಿ ನಮ್ಮ ರೈಲ್ವೆ ಬೇರೆ ಬೇರೆ ಹಿರಿಯ ಅಧಿಕಾರಿಗಳೇ ಸೇರಿದಂತೆ ಎಲ್ಲ ಜನಪ್ರತಿನಿಧಿಗಳೇ ಹಾಗೂ ವಿಶೇಷವಾಗಿ ಇಬ್ಬರು ನಮ್ಮ ದೇಶದ ನಮ್ಮ ಜನರ ಸೇವೆ ಮಾಡಿದಂತ ಇಬ್ಬರು ಪದ್ಮಶ್ರೀಗಳು ಕೂತಿದ್ದಾರೆ. ಅವರನ್ನು ಗುರುತಿಸಿ ಸೇರಿದಂತೆ ಎಲ್ಲ ಆತ್ಮೀಯ ಬಂಧುಗಳೇ, ಸಭೆಯ ಕಾರ್ಯಕ್ರಮ ಹಾಗೂ ಪುಟಾಣಿ ಮಕ್ಕಳೇ ಹಾಗೂ ರೈಲ್ವೆ ಡಿವಿಷನ್ ಎಲ್ಲ ಎಲ್ಲ ಆಫೀಸರ್ಸ್ಗಳೇ ಸೇರಿದಂತ ಮಾಧ್ಯಮದ ಮಿತ್ರರು, ನಾನು ಹೆಚ್ಚು ಮಾತಾಡುವುದಿಲ್ಲ, ಮಾತು ಕಡಿಮೆ ಜಾಸ್ತಿ ಅಂತ ನಮ್ಮ ಭಾವನೆ. ನಾನು ಈ ಕ್ಷೇತ್ರದ ಒಬ್ಬ ಶಾಸಕನಾಗಿ 2004ರಲ್ಲಿ ನಿರಂತರವಾಗಿ ಇಲ್ಲಿ ಸೇವೆ ಮಾಡ್ತಾ ಇದ್ದೆ. ಆಗ ಈ ಒಂದು ರೈಲ್ವೆ ಸ್ಟೇಷನ್ ಬರುವಾಗ ನನಗೆ ರೈಲ್ವೆ ಸ್ಟೇಷನ್ ಆಗಬೇಕು, ರೈಲ್ವೆ ಸ್ಟೇಷನ್ ಉತ್ತಮವಾಗಿ ಸಂತೋಷ ಪಡ್ತಾ ಇದೆ. ಈ ಬಂಟ್ವಾಳದ ವಿಶೇಷ, ಈ ಬಂಟ್ವಾಳದ ಒಂದು ರೈಲ್ವೆ ಸ್ಟೇಷನ್ ಇವತ್ತು ಅಮೃತ ಭಾರತ ವಿಮಾನ ಯೋಜನೆಯಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ದೊಡ್ಡ ಕೆಲಸ ಕಟ್ಟಿದ್ದಾರೆ. ಯಾವ ಜನ ಇದ್ದಾರೆ, ನಾನು ರಾಜಕೀಯ ಆಕ್ಟಿವಿಟಿ ಕೂಡ ರೈಲ್ವೆ ಸ್ಟೇಷನ್ ಇದ್ದುಕೊಂಡು ರೈಲ್ವೆ ಮಾಲರು ರೈಲ್ವೆ ಬಗ್ಗೆ ಸಂತೋಷ ಜನರ ಹೇಳುವುದನ್ನು ನಾವು ಕೇಳುವ ಸಂತೋಷವಾಗಿದೆ. ಪರಿವರ್ತನೆ ಆಗಿದೆ. ನಾವು ಜಾತಿ ಅಥವಾ ರಾಜಕೀಯ ಬಿಟ್ಟು ನಮ್ಮ ದೇಶ ಅಭಿವೃದ್ಧಿ ಆಗಬೇಕು. ನಮ್ಮ ದೇಶದ ಅಭಿವೃದ್ಧಿಗೆ ನಮ್ಮ ಮೂಲಕ ಮಾತ್ರ ದೇಶ ನಮ್ಮ ಮಾರ್ಗ ಸನ್ಮಾನ್ಯ ಮೋದಿಯವರು ಸನ್ಮಾನ್ಯ ನಮ್ಮ ನಿರ್ಮಲಿಸಿಕೊಂಡು ಬರ್ತಾ ಇದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಬಗ್ಗೆ ಹಾರ್ದಿಕ ಸ್ವಾಗತ ನಿರ್ವಹಿಸ್ತಾ ಇದ್ದೇನೆ. ಈ ತರ ವಿಶೇಷವಾದ ಈ ಒಂದು ಯೋಜನೆಯಲ್ಲಿ ಸುಮಾರು 26.18 ಕೋಟಿ ವೆಚ್ಚದಲ್ಲಿ ಈ ಒಂದು ಭವ್ಯವಾದ ವಿಧಾನ ಇವತ್ತು ರೈಲ್ವೆ ನಿಲ್ದಾಣ ಆಗಿದೆ. ನಮ್ಮೆಲ್ಲ ಯಾತ್ರಿಕರಿಗೆ, ಬಂಟ್ವಾಳದ ಜನರಿಗೆ ಇಲ್ಲಿ ಸುಸೂತ್ರವಾಗಿ ಉತ್ತರದಿಂದ ದಕ್ಷಿಣ ಭಾಗದಲ್ಲಿ ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ಪ್ರಯಾಣ ಮಾಡುತ್ತಾರೆ. ಈ ವಿಶಿಷ್ಟವಾದ ಬಂಟ್ವಾಳ ಸ್ಟೇಷನ್ ಇಲ್ಲಿ ಅನೇಕ ಸವಲತ್ತುಗಳಿವೆ. ಅದರ ಇದನ್ನು ಸ್ವಚ್ಛವಾಗಿ ಜವಾಬ್ದಾರಿ ನಮ್ಮ ಮೇಲೆ. ಅದಕ್ಕೋಸ್ಕರ ಯಾಕೆ ನಾವು ಯಾವ ಈ ಬರ್ತಾ ಇದ್ದೇವೆ ಶಾಸಕನಾಗಿದ್ದಾಗ ಮಾತಾಡಿದಾಗ ಆಗ ನಾನು ಕಳೆದು ಅನೇಕ ಹೆಗ್ಗಡಗಳು ಈಗಲೂ ಮತ್ತು ನಾಯಕರಲ್ಲಿ ಬರ್ತಾ ಇದ್ದು. ಈ ಪರಿವರ್ತನೆ ಬಹಳ ವಿಶೇಷವಾಗಿ ಆಗಿದೆ. ಇವರು ಸಾಗರವನ್ನು ಮಾಡಿದ್ದಾರೆ, ಬಹಳಷ್ಟು ಜನಪ್ರತಿನಿಧಿಗಳಿದ್ದಾರೆ, ಅನೇಕ ಹಿರಿಯರಿದ್ದೀರಿ. ಸಂತೋಷ ಪಡುವಂತ ಜನ ನಮ್ಮೆಲ್ಲರ ಪರವಾಗಿ ನಮ್ಮ ಪ್ರಧಾನಮಂತ್ರಿಗೆ ಹಾಗೂ ನಮ್ಮ ವಿಶೇಷವಾಗಿ ಲೋಕಸಭಾ ಸದಸ್ಯರಿಗೆ ಮತ್ತು ಈಗ ಸ್ಥಳೀಯ ನಮ್ಮ ವಿಧಾನಸಭಾ ಸದಸ್ಯರು ಅವರು ಹೋಗಿದ್ದಾರೆ. ಇವರು ಹೇಳಿದ್ದಾರೆ. ಅವರಿಗೂ ಕೂಡ ಇಡೀ ನಮ್ಮ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಅಭಿನಂದನೆ ಸಲ್ಲಿಸುವುದಲ್ಲ. ಇತರ ಸರ್ಕಾರಗಳು ಆಗಲಿ ಬಡ ಜನರಿಗೆ ಜೀವನದಲ್ಲಿ ಪ್ರತಿಯೊಂದು ಕೂಡ ಸಹಕಾರ. ಯಾಕಂದ್ರೆ ನಮ್ಮ ಹೆಚ್ಚಿನ ಜನರಿಗೆ ಪ್ರಯಾಣ ಮಾಡ್ತಾರೆ. ರೈಲು ಅತ್ಯುತ್ತಮವಾಗಿ ಪರಿವರ್ತನೆ ಆಗಿದೆ. ರೈಲು ಬೋಗಿಯಲ್ಲಿ ಹಿಡಿದು ರೈಲ್ವೆ ಟ್ರ್ಯಾಕ್ಗಳಲ್ಲಿ ಹಿಡಿದು ನೋಡುತ್ತೀರಿ. ಹೈವೇದಲ್ಲಿ ಮೂಲಕ ರೈಲನ್ನು ನಾವು ಉದ್ಘಾಟನೆ ಮಾಡಿದ ಪ್ರಧಾನಮಂತ್ರಿಗಳನ್ನ ನೋಡಿದಿರಿ. ಹಾಗೆ ನಮ್ಮ ದೇಶ ಉನ್ನತ ಮಟ್ಟಕ್ಕೆ ಹೋಗ್ತಾ ಇದೆ. ಭಗವಂತನಿಗೆ ಇನ್ನಷ್ಟು ಶಕ್ತಿ ಕೊಡಲಿ. ಮುಂದಿನ ದಿನಗಳಲ್ಲಿ ಭವ್ಯ ಭಾರತದ ನಿರ್ಮಾಣದೊಂದಿಗೆ ನಮ್ಮ ವಿಶಿಷ್ಟವಾದ ನಮ್ಮ ಈ ಭಾರತ ದೇಶ ಇಡೀ ಜಗತ್ತಿಗೆ ಮಾದರಿಯಾಗಲಿ, ಜಗತ್ತು ಆಗಲಿ ಹಾಗೂ ನಮ್ಮೆಲ್ಲರ ಸುಖ ಶಾಂತಿ ನೆಮ್ಮದಿಗೆ ಜೀವನವಾಗಿ ಭಗವಂತನ ಪ್ರಾರ್ಥಿಸಿ ನನ್ನ ಮಾತು ಮುಗಿಸಿದೆ. ಜಯ ಶ್ರೀರಾಮ್. ಸಂತೋಷದ ದಿನದಲ್ಲಿ ನಾವೆಲ್ಲ ಇದ್ದೇವೆ. ಬಂಟ್ವಾಳ ರೈಲು ನಿಲ್ದಾಣ
ಭಾರತ ಯೋಜನೆ ಅಡಿಯಲ್ಲಿ ಇವತ್ತು ಅಭಿವೃದ್ಧಿಗೊಂಡು ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಲೋಕಾರ್ಪಣೆಗೊಳ್ಳುವಂತ ಈ ಒಂದು ಶುಭ ಸಂದರ್ಭದಲ್ಲಿ ಇನ್ನೇನು ಅರ್ಧ ಗಂಟೆ ಒಳಗೆ ಪ್ರಧಾನಮಂತ್ರಿಗಳು ಬಂದು ಇಲ್ಲಿಂದ ನಮ್ಮನ್ನು ಲೋಕಾರ್ಪಣೆಗೊಳಿಸುವರಿದ್ದಾರೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ನನ್ನ ಜೊತೆಗೆ ಇರುವಂತಹ ವಿಧಾನ ಪರಿಷತ್ತಿನ ಸಾಮಾನ್ಯ ಸದಸ್ಯರು, ಆತ್ಮೀಯ ಸ್ನೇಹಿತರು ಆಗಿರುವಂತಹ ಕಿಶೋರ್ ಕುಮಾರ್ ಪುತ್ತೂರ್ ಅವರೇ, ಮಾಜಿ ಸಚಿವರಾಗಿರುವಂತಹ ನಾಗರಾಜ್ ಶೆಟ್ಟಿ ಅವರೇ, ಇದೇ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಶಾಸಕರಾಗಿ ಕೆಲಸವನ್ನು ನಿರ್ವಹಿಸಿರುವಂತಹ ಪದ್ಮನಾಭ್ ಭಟ್ಟಾರಿ ಅವರೇ, ರುಕ್ಮಯ್ಯ ಪೂಜಾರಿ ಅವರೇ, ಮೈಸೂರು ವಿಭಾಗದ ರೈಲ್ವೆಯ ಡಿವಿಷನಲ್ ರೈಲ್ವೆ ಮ್ಯಾನೇಜರ್ ಆಗಿರುವಂತಹ ಮುದಿತ್ ಬಿತ್ತಲ್ ಅವರೇ ಮತ್ತು ಚೀಫ್ ಪ್ಲಾನಿಂಗ್ ಆಫೀಸರ್, ಚೀಫ್ ಪ್ಲಾನಿಂಗ್ ಮ್ಯಾನೇಜರ್ ಗತಿಶಕ್ತಿ ಆನಂದ್ ಭಾರತಿ ಅವರೇ, ಸ್ನೇಹಿತರಾದ ಗಿರೀಶ್ ಅವರೇ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಪದ್ಮಶ್ರೀ ಪುರಸ್ಕೃತರಾಗಿರುವಂತಹ ಹರೇಕಳ ಹಾಜಪ್ಪ ಅವರೇ, ಅಮ್ಮಯ್ಯ ಮಾಲಿಂಗ ನಾಯಕ್ ಅವರೇ, ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಭಾರತೀಯ ಜನತಾ ಪಾರ್ಟಿಯ ವಿವಿಧ ಜವಾಬ್ದಾರಿಗಳನ್ನು ಹೊಂದಿಕೊಂಡಿರುವಂತಹ ಎಲ್ಲ ಪ್ರಮುಖ ಕಾರ್ಯಕರ್ತರೇ, ರೈಲ್ವೆಯ ಎಲ್ಲ ಅಧಿಕಾರಿಗಳೇ, ರೈಲ್ವೆ ಆಕ್ಟಿವಿಸ್ಟ್ಗಳೇ, ವಿಶೇಷವಾಗಿ ರೈಲ್ವೆ ಬಳಕೆದಾರರು ಮತ್ತು ರೈಲ್ವೆ ಮೂಲಸೌಕರ್ಯ ಅಭಿವೃದ್ಧಿ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಹಗಲಿರುಳು 24 ಗಂಟೆ ನಮಗೆ ಮೆಸೇಜ್ ಮಾಡಿರುವಂತ ಎಲ್ಲ ರೈಲ್ವೆ ಆಕ್ಟಿವಿಸ್ಟ್ಗಳನ್ನು ಅತ್ಯಂತ ಪ್ರೀತಿಯಿಂದ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಸೇರಿರುವಂತಹ ಎಲ್ಲ ನಮ್ಮ ಭವ್ಯ ಭಾರತದ ಭವಿಷ್ಯದ ಜನಗಳಾಗಿರುವಂತಹ ವಿದ್ಯಾರ್ಥಿ ಮಿತ್ರರೇ, ನಾನು ಹಾಗೆ ಹೇಳಿದಾಗೆ ತುಂಬಾ ಸಂತೋಷ ಕೊಡುವಂತ ಒಂದು ಕಾರ್ಯಕ್ರಮ ಇವತ್ತು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಈ ನಿಲ್ದಾಣವನ್ನು ಲೋಕಾರ್ಪಣೆಗೊಳಿಸುವ ಮುಖಾಂತರ ಮಾಡಲಿಕ್ಕಿದ್ದಾರೆ. ಆದರೆ ಇನ್ನೊಂದು ಅವಕಾಶ ನನಗೆ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಕಳೆದ 2 ವರ್ಷದಲ್ಲಿ ರೈಲ್ವೆ ಮೂಲಸೌಕರ್ಯ ಅಭಿವೃದ್ಧಿ ದೃಷ್ಟಿಯಿಂದ ಏನೆಲ್ಲ ಕೆಲಸಗಳಾಗಿದೆ, ಯಾವೆಲ್ಲ ಕೆಲಸಗಳು ಟೆಂಡರ್ ಹಂತದಲ್ಲಿದೆ, ಯಾವೆಲ್ಲ ಕೆಲಸಗಳು ಮುಂದಿನ ದಿವಸದಲ್ಲಿ ಬರುವುದಿದೆ, ಅದೆಲ್ಲವನ್ನ ತಮ್ಮ ಮುಂದೆ ಇರುವಂತಹ ಒಂದು ಅವಕಾಶ ನನಗೆ ಸಿಕ್ಕಿದೆ. ಹಾಗಾಗಿ ವಿಶೇಷವಾಗಿ 2024ರಲ್ಲಿ ಈ ಜಿಲ್ಲೆಯ ಸಂಸತ್ ಸದಸ್ಯನಾದ ನಂತರ ರೈಲ್ವೆ ಅಭಿವೃದ್ಧಿಯ ದೃಷ್ಟಿಯಿಂದ ರೈಲ್ವೆ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಆಗಬೇಕಾಗಿತ್ತು ಆದ್ಯತೆ ಅನ್ನುವಂಥ ದೃಷ್ಟಿಯಿಂದ ನಾನು ಕೆಲಸಗಳನ್ನ ಪ್ರಾರಂಭ ಮಾಡಿದ್ದೆ. ನಮ್ಮ ಜಿಲ್ಲೆಯ ರೈಲ್ವೆ ಅಭಿವೃದ್ಧಿಗೆ ದೊಡ್ಡ ತೊಡಕಾಗಿರುವಂಥದ್ದು ರೈಲ್ವೆ ಮೂಲಭೂತ ಸೌಕರ್ಯದ ಅಭಿವೃದ್ಧಿ ಇಲ್ಲದಿರುವಂಥದ್ದು. ನಮ್ಮೆಲ್ಲ ರೈಲ್ವೆ ಆಕ್ಟಿವಿಸ್ಟ್ಗಳು, ರೈಲ್ವೆ ಬಳಕೆದಾರರು ಹೊಸ ರೈಲು ರೋಡ್ ಫೆಸ್ಟಿವಲ್ಗೆ ಒಂದು ರೈಲು ಬೇಕು, ಎಲ್ಲ ಟ್ರೈನ್ಗಳು ಮಂಗಳೂರು ಜಂಕ್ಷನ್ಗೆ ಬಂದರೆ ಸಾಕಾಗುವುದಿಲ್ಲ, ಮಂಗಳೂರು ಸೆಂಟ್ರಲ್ಗೆ ಬರಬೇಕು, ಈ ರೀತಿ ಹಲವು ಬೇಡಿಕೆಗಳನ್ನು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ 3 ರೈಲ್ವೆಗಳು, ಒಂದು ಕೊಂಕಣ ರೈಲ್ವೆ, ಒಂದು ದಕ್ಷಿಣ ರೈಲ್ವೆ, ಮತ್ತೊಂದು ಸೌತ್ ವೆಸ್ಟರ್ನ್ ರೈಲ್ವೆ, ಈ 3 ರೈಲ್ವೆಗಳ ಮಧ್ಯೆ ಹಂಚಿಕೊಂಡು ಹೋಗಿರುವಂತಹ ಒಂದು ವಿಚಿತ್ರ ಪರಿಸ್ಥಿತಿ ಇದೆ. ಅದರಲ್ಲೂ ಕೂಡ ಸೌತ್ ವೆಸ್ಟರ್ನ್ ರೈಲ್ವೆ ಪಡಿಯಿಂದ ಪ್ರಾರಂಭ ಆದರೆ ಸುಬ್ರಹ್ಮಣ್ಯ ಕಳೆದು ಮುಂದೆ ಸಕಲೇಶ್ಪುರದ ಆಚೆಗೆ ಹೋಗ್ತದೆ. ಮಂಗಳೂರು ಸೆಂಟ್ರಲ್ ಮತ್ತು ಮಂಗಳೂರು ಜಂಕ್ಷನ್ ಸೇರಿಕೊಂಡು ಕೆಳಗಡೆ ದಕ್ಷಿಣಕ್ಕೆ ಹೋದರೆ ಅದು ದಕ್ಷಿಣ ರೈಲ್ವೆಯ ಒಳಗಡೆ ಇದೆ. ಅದೇ ರೀತಿ ಕೋಟೂರಿನಿಂದ ಮುಂದೆ ಉತ್ತರಕ್ಕೆ ಹೋದರೆ ಅದೆಲ್ಲ ಕೊಂಕಣ ರೈಲ್ವೆಯ ಭಾಗವಾಗಿರ್ತದೆ. ಈ ಗೊಂದಲದ ಮಧ್ಯೆ ಕೊಂಕಣ ರೈಲ್ವೆ ಭಾರತೀಯ ರೈಲ್ವೆ ಜೊತೆ ವಿಲೀನ ಆಗದಿರುವುದರಿಂದ ಮೂಲಭೂತ ಸೌಕರ್ಯದ ಅಭಿವೃದ್ಧಿಗೋಸ್ಕರ ಹಣವನ್ನು ಹೊಂದಿಸುವುದು ಕೂಡ ದೊಡ್ಡ ಸವಾಲಿನ ಮಧ್ಯೆ ಇದೆ. ಹಾಗಾಗಿ ಈ ಜಿಲ್ಲೆಯ ಮೂಲಭೂತ ಸೌಕರ್ಯ, ರೈಲ್ವೆ ಮೂಲಭೂತ ಸೌಕರ್ಯ ಅಭಿವೃದ್ಧಿಯ ದೃಷ್ಟಿಯಿಂದ ನಮ್ಮ ಮೊದಲ ಬೇಡಿಕೆ ಇರುವಂತದ್ದು ಕೊಂಕಣ ರೈಲ್ವೆಯನ್ನ ಭಾರತೀಯ ರೈಲ್ವೆ ಜೊತೆ ವಿಲೀನಗೊಳಿಸಬೇಕು ಅನ್ನುವಂತ ಆಗ್ರಹ, ನಮ್ಮೆಲ್ಲರ ಒಕ್ಕೂಲದ ಆಗ್ರಹ. ಅದು ಕರಾವಳಿ ಕರ್ನಾಟಕ ಜನರೊಂದಿಗೆ ಯಾವುದೋ ಒಬ್ಬ ಜನಪ್ರತಿನಿಧಿಯಿಂದ ಅಥವಾ ಯಾರೋ ಒಂದು ಅಧಿಕಾರಿಯಿಂದ ಆಗುವಂತಹ ಕೆಲಸ ಅಲ್ಲ. ನಮ್ಮೆಲ್ಲರೂ ಒಂದು ಸಂಕಲ್ಪ ಶಕ್ತಿ ಆಗಬೇಕು. ಹೇಗೆ ಜಾರ್ಜ್ ಫರ್ನಾಂಡಿಸ್ ಆ ಸಂದರ್ಭದಲ್ಲಿ ಕೊಂಕಣ ರೈಲ್ವೆಯನ್ನ ಸ್ಥಾಪನೆ ಮಾಡಲಿಕ್ಕೆ ಒಂದು ಒಳ್ಳೆಯ ಮಾಡೆಲ್ ಅನ್ನು ರಚನೆ ಮಾಡಿ ಸ್ಥಾಪನೆ ಮಾಡಿದ್ರೆ ಇವತ್ತು ಕೊಂಕಣ ರೈಲ್ವೆ ಅಭಿವೃದ್ಧಿ ಮತ್ತು ಕೊಂಕಣ ರೈಲ್ವೆ ಲೈನ್ ಅಭಿವೃದ್ಧಿ ಆಗಬೇಕಾದ್ರೆ ನಾವೆಲ್ಲರೂ ಒಂದೇ ಮನಸ್ಸಿನಿಂದ ವೇದಿಕೆಯಲ್ಲಿರುವಂತಹ ಶಾಸಕರು, ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಶಾಸಕರು, ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು, ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕ ಸರ್ಕಾರ ಕೂಡ ಕೊಂಕಣ ರೈಲ್ವೆಯನ್ನ ಭಾರತೀಯ ರೈಲ್ವೆ ಜೊತೆ ವಿಲೀನಗೊಳಿಸುವ ದೃಷ್ಟಿಯಿಂದ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ನಾನು ಆ ದಿಸೆಯಲ್ಲಿ ಈಗಾಗಲೇ ಪಾರ್ಲಿಮೆಂಟ್ನಲ್ಲೂ ಕೂಡ ಮಾತನಾಡಿದ್ದೇನೆ, ಕೇಂದ್ರ ರೈಲ್ವೆ ಸಚಿವರ ಗಮನಕ್ಕೂ ತಂದಿದ್ದೇನೆ, CRB ಚೇರ್ಮನ್ ರೈಲ್ವೆ ಬೋರ್ಡ್ ಅವರ ಗಮನಕ್ಕೂ ತಂದು ಈ ದಿಸೆಯಲ್ಲಿ ಕೆಲಸವನ್ನ ಮಾಡುವ ದೃಷ್ಟಿಯಿಂದ ಕಟಿಬದ್ಧನಾಗಿದ್ದೇನೆ ಅನ್ನುವಂತ ಮಾತನಾಡಿದಂತ ಮೊದಲಿಗೆ ತಮ್ಮ ಮುಂದೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಸೌತ್ ವೆಸ್ಟರ್ನ್ ರೈಲ್ವೆಯ ಮೂಲಭೂತ ಸೌಕರ್ಯ ಅಭಿವೃದ್ಧಿ ದೃಷ್ಟಿಯಿಂದ ನಮಗಿದ್ದಂತ ದೊಡ್ಡ ಕೊರತೆ ಈ ಪೂರ್ತಿ ರೈಲ್ವೆ ಲೈನ್ ಎಲೆಕ್ಟ್ರಿಫಿಕೇಶನ್
ಆಗುವಂತ ದೊಡ್ಡ ಕೊರತೆ ನಮ್ಮಲ್ಲಿ ಇತ್ತು. ಆ ದೃಷ್ಟಿಯಿಂದ ವಿಶೇಷವಾಗಿ ಘಾಟ್ ಸ್ಟ್ರೆಚ್ ಸುಬ್ರಹ್ಮಣ್ಯ ರೋಡ್ನಿಂದ ಸಕಲೇಶ್ವರವರೆಗಿನ ಘಾಟ್ ಸ್ಟ್ರೆಚ್ ಅನ್ನು ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಮೈಸೂರು ಮತ್ತು ಸೌತ್ ವೆಸ್ಟರ್ನ್ ರೈಲ್ವೆ ಜಿಎಂಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಬೇಗ ಒಂದು ಅತ್ಯಂತ ಕ್ಲಿಷ್ಟಕರವಾದಂತಹ ಒಂದು ಘಾಟ್ ಸ್ಟ್ರೆಚ್ ನಲ್ಲಿ ಎಲೆಕ್ಟ್ರಿಫಿಕೇಶನ್ ಪ್ರಾಯಶಃ 8-9 ತಿಂಗಳಲ್ಲಿ ಪೂರ್ತಿಗೊಳಿಸಿದಂತಹ ಒಂದು ಶ್ರೇಯಸ್ಸಿದೆ. ಅದು ಸೌತ್ ವೆಸ್ಟರ್ನ್ ರೈಲ್ವೆ ನಾವೆಲ್ಲರೂ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ವಿಶೇಷವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ಯಾಕೆಂದ್ರೆ ಎಲೆಕ್ಟ್ರಿಫಿಕೇಶನ್ ಆಗಿರೋ ಕಾರಣಕ್ಕೆ ಇವತ್ತು ನಾವು ವಂದೇ ಭಾರತ ಕನಸನ್ನ ಕಾಣಬಹುದು. ಎಲೆಕ್ಟ್ರಿಫಿಕೇಶನ್ ಆಗಿರುವ ಕಾರಣಕ್ಕೆ ಇವತ್ತು ನಾವು ವೇಗದ ರೈಲಿನ ಕನಸನ್ನ ಕಾಣಬಹುದು ಮತ್ತು ಅವರಿಗೆ ಫೆಸ್ಟಿವಲ್ ರೈಲನ್ನು ಓಡಿಸಿ ಇನ್ನೊಂದು ರೈಲನ್ನು ಓಡಿಸಿ ಅನ್ನುವಂಥ ಬೇಡಿಕೆ ನೀಡುವಂತಹ ಒಂದು ಅವಕಾಶವೂ ಕೂಡ ಎಲೆಕ್ಟ್ರಿಫಿಕೇಶನ್ ಕಾರಣಕ್ಕೆ ಆಗಿದೆ. ಹಾಗಾಗಿ ಎಲೆಕ್ಟ್ರಿಫಿಕೇಶನ್ ಆಗಿರೋದ್ರಿಂದ ನಮ್ಮ ಮೊದಲ ಒಂದು ಹರ್ಡಲ್ ಏನಿತ್ತ ಮೊದಲ ಒಂದು ಹರ್ಡಲ್ ಇವತ್ತು ಮಂಗಳೂರಿನಿಂದ ಬೆಂಗಳೂರಿನ ಪೂರ್ತಿ ರೈಲ್ವೆ ಎಲೆಕ್ಟ್ರಿಫಿಕೇಶನ್ ಆಗಿದೆ ಅನ್ನುವಂಥ ಸಂತೋಷದ ಸಂಗತಿಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಇಡೀ ರೈಲ್ವೆ ಲೈನ್ನಲ್ಲಿ ಬರುವಂತಹ 2 ಪ್ರಮುಖ ನಿಲ್ದಾಣಗಳು, ಒಂದು ಸುಬ್ರಹ್ಮಣ್ಯ ರೋಡ್ ಮತ್ತೊಂದು ಬಂಡವಾಳ. ಎರಡು ರೈಲ್ವೆ ನಿಲ್ದಾಣಗಳು ಕೂಡ ಅಮೃತ್ ಭಾರತ್ ಸ್ಟೇಷನ್ ಒಳಗಡೆ ಸುಬ್ರಹ್ಮಣ್ಯ ರೋಡ್ 26 ಕೋಟಿಯ ಒಂದು ಒಟ್ಟು ಮೊತ್ತದಲ್ಲಿ ಅಭಿವೃದ್ಧಿ ಗೊಳ್ತಾ ಇದೆ ಮತ್ತು ಅತ್ಯಂತ ಶೀಘ್ರದಲ್ಲಿ ಅದನ್ನು ಕೂಡ ಲೋಕಾರ್ಪಣೆಗೊಳಿಸುವರಿದ್ದೇವೆ. ಅದೇ ರೀತಿ ಇವತ್ತು ಬಂಡವಾಳ ಸ್ಟೇಷನ್ ಒಟ್ಟು 28.16 ಕೋಟಿಯ ಒಟ್ಟು ಮೊತ್ತದಲ್ಲಿ ಇವತ್ತು ಅಭಿವೃದ್ಧಿಗೊಂಡು ನಮ್ಮೆಲ್ಲರ ಪ್ರಧಾನಮಂತ್ರಿ ಅವರಿಂದ ಲೋಕಾರ್ಪಣೆಗೊಳ್ಳಲಿಕ್ಕೆ ಒಂದು ಸುಂದರವಾದಂತಹ ಒಂದು ರೈಲ್ವೆ ಸ್ಟೇಷನ್ ಅನ್ನ ಅಮೃತ್ ಭಾರತ್ ಯೋಜನೆಯಡಿ ನಮ್ಮ ಕೇಂದ್ರ ಸರ್ಕಾರ ಮಾಡಿದೆ ಅನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಬೇಕು. ಪ್ರಧಾನಮಂತ್ರಿ ಅವರು ಮೂಲಭೂತ ಸೌಕರ್ಯದ ಅಭಿವೃದ್ಧಿ ಮತ್ತು ಪ್ಯಾಸೆಂಜರ್ ಅಮ್ಯುನಿಟಿ ದೃಷ್ಟಿಯಿಂದ ಅಮೃತ್ ಭಾರತ್ ಅನ್ನುವಂತಹ ಒಂದು ಕಲ್ಪನೆಯನ್ನು ಇಟ್ಕೊಂಡು ಒಂದು ಮಾದರಿ ರೀತಿಯ ರೈಲ್ವೆ ಸ್ಟೇಷನ್ ಅನ್ನ ಇವತ್ತು ಬಂಡವಾಳದಲ್ಲಿ ಮಾಡಿದ್ದಾರೆ. ಅದಕ್ಕೂ ಕೂಡ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ತ ಜನರ ಪರವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ಕೇಂದ್ರದ ರೈಲ್ವೆ ಸಚಿವರಾದಂತಹ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರಿಗೆ, ಕೇಂದ್ರದ ರೈಲ್ವೆ ರಾಜ್ಯ ಸಚಿವರಾಗಿರುವಂತಹ ನಂದರಾಜ್ಯದವರಾದಂತಹ ಶ್ರೀ ಸೋಮಣ್ಣ ಅವರಿಗೂ ಕೂಡ ಸಮಸ್ತ ತಮ್ಮೆಲ್ಲರ ಪರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಪರವಾಗಿ, ರೈಲ್ವೆ ಬಳಕೆದಾರರ ಪರವಾಗಿ, ಆಕ್ಟಿವಿಸ್ಟ್ಗಳ ಪರವಾಗಿ ಮತ್ತು ಎಲ್ಲರ ಪರವಾಗಿ ನಾನು ವಿಶೇಷವಾಗಿ ಧನ್ಯವಾದಗಳನ್ನ ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇದರ ಜೊತೆಗೆ ಪುತ್ತೂರು ರೈಲ್ವೆ ನಿಲ್ದಾಣ ಅಭಿವೃದ್ಧಿಯ ದೃಷ್ಟಿಯಿಂದ ಈಗಾಗಲೇ 4 ಕೋಟಿಯ ಪ್ಲಾಟ್ಫಾರ್ಮ್ ಶೆಲ್ಟರ್ ಮತ್ತು ಫ್ಲೋರಿನ ಕೆಲಸವನ್ನು 4 ಕೋಟಿಯ ಟೆಂಡರ್ ಆಗಿ ಅದನ್ನು ಕೂಡ ನಾವು ಶಿಲಾನ್ಯಾಸ ಮಾಡುವಂತ ಕೆಲಸವನ್ನು ಮಾಡಿದ್ದೇವೆ. ನಾನು ವಿಶೇಷವಾಗಿ ಸೌತ್ ವೆಸ್ಟರ್ನ್ ರೈಲ್ವೆ DRM ಮತ್ತು GM ಅವರ ಈಗಾಗಲೇ ಮಾತನಾಡಿದ್ದೇನೆ. ಪುತ್ತೂರು ರೈಲ್ವೆ ಸ್ಟೇಷನ್ ಕೂಡ ಅಮೃತ್ ಭಾರತ್ ಒಳಗಡೆ ಜೋಡಿಸುವಂತಹ ಕೆಲಸವನ್ನು ಮುಂದಿನ ನೆಕ್ಸ್ಟ್ ಫೇಸ್ ನ ಅಮೃತ್ ಭಾರತ್ ನಲ್ಲಿ ಜೋಡಿಸುವಂತಹ ಕೆಲಸವನ್ನು ತಾವು ಮಾಡಬೇಕು. ತಮ್ಮಿಂದ ಪ್ರಪೋಸಲ್ ಹೋದ್ರೆ ಹೇಗೆ ಮಾತನಾಡಬೇಕು ಅಂತ ತಾವೇ ಹೇಳಿ. ಖಂಡಿತವಾಗಿಯೂ ಪುತ್ತೂರು ಅಮೃತ್ ಭಾರತ್ ಸ್ಟೇಷನ್ ನಲ್ಲಿ ಜೋಡಿಸಿಕೊಳ್ಳುವಂತಹ ಅತ್ಯಂತ ಅಗತ್ಯದ ಕೆಲಸ ಆಗಬೇಕಾಗಿದೆ ಅನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರ ಜೊತೆಗೆ ನಮಗೆ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ ನಲ್ಲಿ ಪೋಸ್ಟ್ ವಾಟರಿಂಗ್ ನ ಒಂದು ಸಿಸ್ಟಮ್ ಅನ್ನು, ವಿಶೇಷವಾದ ಪೋಸ್ಟ್ ವಾಟರಿಂಗ್ ಸಿಸ್ಟಮ್ 5 ಕೋಟಿ ಮೊತ್ತದಲ್ಲಿ ಈಗಾಗಲೇ ಟೆಂಡರ್ ಅವಾರ್ಡ್ ಆಗಿದೆ ಅನ್ನುವಂಥದ್ದನ್ನು ಕೂಡ ನಾನು ಅತ್ಯಂತ ಸಂತೋಷದಿಂದ ಹೇಳಬೇಕು. ಈ ಪೋಸ್ಟ್ ವಾಟರಿಂಗ್ ಸಿಸ್ಟಮ್ ನಮ್ಮ ವಂದೇ ಭಾರತ್ ಮತ್ತು ಉಳಿದ ಇಂಪಾರ್ಟೆಂಟ್ ರೈಲ್ವೆ ರೈಲ್ವೆಗಳಿಗೋಸ್ಕರ ಪೋಸ್ಟ್ ವಾಟರಿಂಗ್ ಸಿಸ್ಟಮ್ ಅತ್ಯಂತ ಅಗತ್ಯವಾದಂತಹ ಒಂದು ಮೂಲಭೂತ ಸೌಕರ್ಯ. ಇದಿದ್ರೆ ಮಾತ್ರ ನಾವು ಬೇರೆ ಬೇರೆ ರೈಲುಗಳ ಅಪೇಕ್ಷೆಗಳನ್ನು ನೀಡಬಹುದು, ಬೇರೆ ಬೇರೆ ರೈಲುಗಳನ್ನು ಈ ಭಾಗದಲ್ಲಿ ಓಡಿಸಲಿಕ್ಕೂ ಕೂಡ ಅವಕಾಶಗಳು ಆಗ್ತದೆ. ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ ಅಪ್ಗ್ರೇಡೇಷನ್ ದೃಷ್ಟಿಯಿಂದ ಪೋಸ್ಟ್ ವಾಟರಿಂಗ್ ಸಿಸ್ಟಮ್ ನಮ್ಮ ಜಿಲ್ಲೆಗೆ ದೊಡ್ಡ ಕೊಡುಗೆ. ಅದಕ್ಕೂ ಕೂಡ ನಾನು ವಿಶೇಷವಾಗಿ ಸೌತ್ ವೆಸ್ಟರ್ನ್ ರೈಲ್ವೆಗೆ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಪುತ್ತೂರು ಭಾಗದಲ್ಲಿ ರೈಲ್ವೆ ಓವರ್ ಬ್ರಿಡ್ಜ್ 102, 103 ಮತ್ತು 104 ಲೆವೆಲ್ ಕ್ರಾಸಿಂಗ್ 102, 103 ಮತ್ತು 104 ಒಟ್ಟು 18 ಕೋಟಿ ಮೊತ್ತದಲ್ಲಿ ಟೆಂಡರ್ ಫೈನಲೈಸ್ ಆಗಿ ಕೆಲಸ ಆಗುವಂತ ನಿರೀಕ್ಷೆಯಲ್ಲಿ ಕೂಡ ಇದ್ದೇವೆ. ಹಾಗಾಗಿ ಒಟ್ಟು 18 ಕೋಟಿ ವೆಚ್ಚದಲ್ಲಿ ಪುತ್ತೂರಿನಲ್ಲಿ 3 ರೈಲ್ವೆ ಕ್ರಾಸಿಂಗ್ಗಳು ಆಗಲಿಕ್ಕಿದೆ ಅನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸಂತೋಷದಿಂದ ತಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ಎಡಮಂಗಲ ಮತ್ತು ಎಡಮಂಗಲ ಸ್ಟೇಷನ್ ನಲ್ಲಿ ಫುಟ್ ಓವರ್ ಬ್ರಿಡ್ಜ್ ಆಗುವಂತದ್ದಕ್ಕೆ ಒಟ್ಟು 7 ಕೋಟಿ ಮೊತ್ತ ಕೂಡ ಫುಟ್ ಓವರ್ ಬ್ರಿಡ್ಜ್ ಈ ಭಾಗದಲ್ಲಿರುವಂತಹ ಎಲ್ಲ ರೈಲ್ವೆಗಳಿಗೆ ಒಟ್ಟು 7 ಕೋಟಿಯ ಟೆಂಡರ್ ಅವಾರ್ಡ್ ಆಗಿದೆ ಅನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದರ ಜೊತೆಗೆ ನಮ್ಮ ವಿಶೇಷವಾಗಿ ಈ ಭಾಗದ ಜನರ ಬೇಡಿಕೆ ಇದ್ದಂಥದ್ದು ಮಂಗಳೂರಿನಿಂದ ಸುಬ್ರಹ್ಮಣ್ಯ ರೋಡ್ ವರೆಗೆ ಒಂದು ಪ್ಯಾಸೆಂಜರ್ ಟ್ರೈನ್ ಅನ್ನು ಓಡಿಸುವಂಥದ್ದು. ನಾನು ಅತ್ಯಂತ ಸಂತೋಷದಿಂದ ಹೇಳಬೇಕು, ನಮ್ಮ ಕೇಂದ್ರದ ರೈಲ್ವೆ ಸಚಿವರ ಕಾರಣಕ್ಕೆ ತುಂಬಾ ವರ್ಷಗಳಿಂದ ಇದ್ದಂತಹ ಈ ಬೇಡಿಕೆಯನ್ನು ಅವರು ನಮಗೆ
ಕನೆಕ್ಷನ್ ಮಾಡಿಸಿ ಇವತ್ತು ಅತ್ಯಂತ ಯಶಸ್ವಿಯಾದಂಥ ಒಂದು ಪ್ಯಾಸೆಂಜರ್ ರೈಲ್ ಮಂಗಳೂರಿನಿಂದ ಸುಬ್ರಹ್ಮಣ್ಯಕ್ಕೆ ಓಡ್ತಾ ಇದೆ. ನಾನು ತುಂಬ ಜನರಿಗೆ ಇಲ್ಲಿ ಹೇಳಬೇಕು, ಮಂಗಳೂರಿನಿಂದ ಸುಬ್ರಹ್ಮಣ್ಯಕ್ಕೆ ಕೇವಲ 25 ರೂಪಾಯಿಯಲ್ಲಿ ರೈಲ್ವೆಯಲ್ಲಿ ಮಂಗಳೂರಿನಿಂದ ಸುಬ್ರಹ್ಮಣ್ಯಕ್ಕೆ ಹೋಗಬೇಕಾಗ್ತದೆ. ಹಾಗಾಗಿ ನಾವೆಲ್ಲರೂ ಇದರ ಪ್ರಯೋಜನವನ್ನು ಪಡೆಯಬೇಕು. ಈ ಪ್ಯಾಸೆಂಜರ್ ಟ್ರೈನ್ ಯಶಸ್ವಿಯಾಗಿ ಓಡಬೇಕಾದ ಅವಶ್ಯಕತೆ ಇದೆ ಮುಂದಿನ ದಿವಸಗಳಲ್ಲಿ. ಇದನ್ನು ಒಂದು ಮೆಮೋರಿಯಲ್ ಆಗಿ ಬದಲಾಯಿಸಲಿಕ್ಕೂ ಕೂಡ ನಾನು ಈಗಾಗಲೇ ಬೇಡಿಕೆಯನ್ನು ಇಟ್ಟಿದ್ದೇನೆ. ಅದು DRM ಅವರು ಮನಸ್ಸು ಮಾಡಬೇಕು ಮತ್ತು DRM ಅವರಿಗೆ ಒತ್ತಡವನ್ನು ಹಾಕಿ ಕರಾವಳಿ ಕರ್ನಾಟಕಕ್ಕೂ ಒಂದು ಮೆಮೋರಿಯಲ್ ಆಗುವಂತ ಒಂದು ಅವಕಾಶಗಳನ್ನು ಒದಗಿಸಿಕೊಡಬೇಕು ಅನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗಾಗಿ ಈ ರೀತಿ ಹಲವು ಮುಖಗಳಲ್ಲಿ ಕೆಲಸಗಳು ಆಗ್ತಾ ಇದೆ. ಕೆಲವೊಂದು ಕೆಲಸಗಳನ್ನ ಇಲ್ಲಿ ಈ ಸಂದರ್ಭದಲ್ಲಿ ಹೇಳುವಂಥದ್ದು ಸೂಕ್ತ ಅಲ್ಲ. ಸೂಕ್ತವಾದಂತಹ ಸಂದರ್ಭದಲ್ಲಿ ಕೆಲವೊಂದು ಮೇಜರ್ ಟ್ರಾನ್ಸ್ಫಾರ್ಮೇಶನ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಆಗಬೇಕಾದಂಥದ್ದು. ಒಂದೇ ಕಡೆ ನನ್ನೆಲ್ಲ ಬೇಡಿಕೆಗಳು ನನ್ನೆಲ್ಲ ಡಿಸಿಷನ್ಸ್ಗಳು ಆಗುವಂಥ ದೃಷ್ಟಿಯಿಂದ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಆಗುವಂಥ ದೃಷ್ಟಿಯಿಂದ ನಾವು ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಅದನ್ನ ಮುಂದಿನ ದಿವಸದಲ್ಲಿ ಸೂಕ್ತವಾದ ಸಂದರ್ಭದಲ್ಲಿ ನಾನು ತಮಗೆ ತಿಳಿಸುವಂತ ಕೆಲಸವನ್ನು ಕೂಡ ಮಾಡ್ತೇನೆ. ನಮ್ಮೆಲ್ಲರ ದೊಡ್ಡ ಬೇಡಿಕೆ ಇರುವಂಥದ್ದು ಒಂದೇ ಭಾರತ್ ಮಂಗಳೂರಿಗೆ ಬರಬೇಕು. ಮಂಗಳೂರು ಬೆಂಗಳೂರು ಮಧ್ಯೆ ಈ ರಾಜ್ಯದ ಬೇರೆ ಅವರಿಗೂ ಕೂಡ ಕನ್ನಡ ಗೊತ್ತಿಲ್ಲ. ಬಟ್ ಮೈ ರಿಕ್ವೆಸ್ಟ್ ಇಸ್ Mangalore and Bangalore. After Bangalore, there is an important economic activity city, that is Mangalore. So we should have a Vande Bharat running between the two most important cities of Karnataka. ಇವತ್ತು ಮಂಗಳೂರಿನಿಂದ ಮೈಸೂರಿಗೆ ವಂದೇ ಭಾರತ್ ಇದೆ, ಮಂಗಳೂರಿನಿಂದ ಡೆಲ್ಲಿಗೆ ವಂದೇ ಭಾರತ್ ಇದೆ. ಹಾಗಾಗಿ ಮಂಗಳೂರಿನಿಂದ ಬೆಂಗಳೂರಿಗೆ ವಂದೇ ಭಾರತ್ ಇಲ್ಲದಿದ್ರೆ ವಂದೇ ಭಾರತ್ನ ಪೂರ್ತಿ ನೆಟ್ವರ್ಕ್ ಕೂಡ ಕಂಪ್ಲೀಟ್ ಆಗೋದಿಲ್ಲ ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ, ಹಾಗಾಗಿ Mangalore to Bangalore ವಂದೇ ಭಾರತ್ becomes a reality soon ಅನ್ನುವಂಥ ವಿಷಯವನ್ನು ಕೂಡ ನನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಒಟ್ಟಾರೆಯಾಗಿ ರೈಲ್ವೆ ಅಭಿವೃದ್ಧಿಯ ದೃಷ್ಟಿಯಿಂದ ಘಾಟ್ ಸ್ಟೇಷನ್ ಅಲ್ಲಿ ಒಂದು ಬೆಟರ್ ಗ್ರೇಡಿಯಂಟ್ ಮತ್ತು ಅಪ್ಗ್ರೇಡೆಡ್ ಒಂದು ರೈಲ್ವೆ ಲೈನ್ ಆಗಬೇಕಾಗಿರುವಂಥದ್ದು ನಮ್ಮೆಲ್ಲರ ಕನಸು ಮತ್ತು ನಾನು ಆ ದಿಸೆಯಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇನೆ. ಇವತ್ತು ಘಾಟ್ ಸ್ಟೇಷನ್ ಸುಬ್ರಹ್ಮಣ್ಯ ರೋಡ್ನಿಂದ ಸಕಲೇಶ್ವರಕ್ಕೆ ಹೋಗಬೇಕಾದ್ರೆ ಎರಡೂವರೆ ಗಂಟೆ ಸಮಯ ತಗೊಳ್ತದೆ. ಸುಬ್ರಹ್ಮಣ್ಯ ರೋಡ್ನಿಂದ ಸಕಲೇಶ್ವರ ಪ್ರಾಯಶಃ 40 ಕಿಲೋಮೀಟರ್ ಇದೆ. 53 ಕಿಲೋಮೀಟರ್ 53 ಕಿಲೋಮೀಟರ್ಗೆ ಒಟ್ಟು ಎರಡೂವರೆ ಗಂಟೆ ಸಮಯ ತೆಗೆದುಕೊಳ್ತದೆ. ಇದು ಗ್ರೇಡಿಯಂಟ್ನ ಕಾರಣಕ್ಕೆ ನಮಗೆ ಉತ್ತಮ ಗ್ರೇಡಿಯಂಟ್ ಇರುವಂತಹ ರಸ್ತೆ ರೈಲ್ವೆ ಲೈನ್ ಅಗತ್ಯ ಇದೆ. ಈ ದಿಸೆಯಲ್ಲಿ ನಾವು ಕೇಂದ್ರದ ರೈಲ್ವೆ ಸಚಿವರು ಮತ್ತು ಹೆದ್ದಾರಿ ಸಚಿವರ ಹತ್ರ ಮಾತನಾಡಿ ಇಂಟಿಗ್ರೇಟೆಡ್ ಕಾರಿಡಾರ್ ಮಾಡಬಹುದು ಅನ್ನುವಂಥ ಒಂದು ಪ್ರಪೋಸಲ್ ಅನ್ನು ಇಟ್ಟಿದ್ದೇವೆ. ಆ ಸಂದರ್ಭದಲ್ಲಿ ರಸ್ತೆ ಆ ಗ್ರೇಡಿಯಂಟ್ ಅನ್ನು ಅಚೀವ್ ಮಾಡಲಿಕ್ಕೆ 35 ಕಿಲೋಮೀಟರ್ ನಾವು ಮಾಡಬಹುದು. ರೈಲ್ವೆ ಲೈನ್ ಅನ್ನ ಫೈನಲ್ ಲೊಕೇಶನ್ಸ್ ಅನ್ನು ಮಾಡುವಂತಹ ಸಂದರ್ಭದಲ್ಲಿ ಅದು 88 ಕಿಲೋಮೀಟರ್ ಬೇಕಾಗ್ತದೆ ಅನ್ನುವಂಥ ದೃಷ್ಟಿಯಿಂದ ಈಗ ಅದನ್ನ ಬೈಫರ್ಕೇಟ್ ಮಾಡಿ ರಸ್ತೆದು ಟೇಕಿಂಗ್ ಅಪ್. ಬಟ್ ಇಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ದಟ್ ವಿ ಟೇಕ್ ಅಪ್ final location survey of the Ghat stretch and we have a better gradient route along the Ghat stretch because Mangalore is a very important port city of Karnataka and the major logistic movement which happens east from Mangalore port. ಆ ದೃಷ್ಟಿಯಿಂದ ಒಂದು ಉತ್ತಮವಾದ ರೈಲ್ವೆ ಲೈನ್ ಘಾಟ್ ಸ್ಟ್ರೆಚ್ ನಲ್ಲಿ ಆಗುವಂತ ಅವಶ್ಯಕತೆ ಇದೆ. ಖಂಡಿತವಾಗಿ ನಮಗೆ ಸೌತ್ ವೆಸ್ಟರ್ನ್ ರೈಲ್ವೆ ಸಹಕಾರದ ಅಗತ್ಯ ಇದೆ ಮತ್ತು ಸೌತ್ ವೆಸ್ಟರ್ನ್ ರೈಲ್ವೆ ಸಹಕಾರದ ಜೊತೆಗೆ ಐ ವಿಲ್ ಫೈಟ್ for the people of Dakshina Kannada and it is a very important demand. One is the coastal railway merger, second is the better gradient rail line along the Shiradi Ghat stretch. ಆ ದೃಷ್ಟಿಯಿಂದ ಆ ಕೆಲಸಗಳು ಕೂಡ ಆಗಬೇಕು ಅನ್ನುವಂಥದ್ದು ನನ್ನ ಆಗ್ರಹ ಕೂಡ ಈ ಸಂದರ್ಭದಲ್ಲಿ ಇದೆ. ಕೊನೆಯದಾಗಿ ಇಷ್ಟೊಂದು ಕೆಲಸಗಳು ಆಗ್ತಾ ಇರುವಂತ ಈ ಸಂದರ್ಭದಲ್ಲಿ ನನ್ನ ಪ್ರಯಾರಿಟಿ ಈ ಅವಧಿಯಲ್ಲಿ ಮೂಲಭೂತ ಸೌಕರ್ಯ ಅಭಿವೃದ್ಧಿಯೇ ಇರ್ತದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಮೂಲಭೂತ ಸೌಕರ್ಯದ ಅಭಿವೃದ್ಧಿ ಆದರೆ ಸರ್ವಿಸಸ್ ನ್ಯಾಚುರಲಿ ಫಾಲೋ ಅನ್ನುವಂಥದ್ದು ನನ್ನ ವೈಯಕ್ತಿಕ ನಂಬಿಕೆ. ಯಾಕಂದ್ರೆ if you have double line, electrified line, better gradient route, better railway stations, better foot-over bridges, better post watering systems, ಈ ಎಲ್ಲ ವ್ಯವಸ್ಥೆಗಳು ಆದರೆ ಖಂಡಿತವಾಗಿ ಮುಂದಿನ ದಿವಸಗಳಲ್ಲಿ ನ್ಯಾಚುರಲಿ ಆಗಿ ಈ ರೈಲ್ವೆ ಲೈನ್ಗಳಲ್ಲಿ ಹೆಚ್ಚಿನ ರೈಲುಗಳು ಓಡಲಿಕ್ಕೂ ಕೂಡ ಸಹಕಾರಿ ಆಗಲಿದೆ. ಹಾಗಾಗಿ ಮತ್ತೊಮ್ಮೆ ಈ ಅವಕಾಶವನ್ನು ನಾನು ಸಮಸ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಪರವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ
ಅನ್ನೋದನ್ನು ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ತಮ್ಮಂತೆ ಹೇಳ್ತಾ ಎಲ್ಲ ಈ ಬಂಟ್ವಾಳ ರೈಲ್ವೆ ಸ್ಟೇಷನ್ ಅಭಿವೃದ್ಧಿಯ ದೃಷ್ಟಿಯಿಂದ ಪ್ಲಾನಿಂಗ್ ಅಂತ ಹಿಡಿದು ಕೊನೆಯ ಎಕ್ಸಿಕ್ಯೂಷನ್ ವರೆಗೆ ಕೆಲಸ ಮಾಡಿರುವಂತ ರೈಲ್ವೆ ಇಲಾಖೆಯ ಅಧಿಕಾರಿಗಳು, ಕಾಂಟ್ರಾಕ್ಟರ್ಗಳು, ಅದಕ್ಕೆ ಕೆಲಸ ಮಾಡಿರುವಂತ ಮೇಸ್ತ್ರಿಗಳಿಂದ ಹಿಡಿದು ಪ್ಲಂಬರಿಂದ ಹಿಡಿದು ಫ್ಯಾಬ್ರಿಕೇಟರಿಂದ ಹಿಡಿದು ಈ ಸುಂದರವಾದಂತಹ ಒಂದು ರೈಲ್ವೆ ಸ್ಟೇಷನ್ ನಿರ್ಮಿಸಲಿಕ್ಕೆ ಸಹಕಾರಿಯಾದಂತಹ ಎಲ್ಲ ಶ್ರಮಿಕರಿಂದ ಹಿಡಿದು ಅಧಿಕಾರಿಗಳವರೆಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ದಕ್ಷಿಣ ಕನ್ನಡ ಜಿಲ್ಲೆ ರೈಲ್ವೆ ಬಳಕೆದಾರರ ಕಡೆಯಿಂದ, ದಕ್ಷಿಣ ಕನ್ನಡ ಜಿಲ್ಲೆ ಜನರ ಕಡೆಯಿಂದ ಮತ್ತು ಇಲ್ಲಿ ಸೇರಿರುವಂತಹ ಸಮಸ್ತ ತಮ್ಮೆಲ್ಲರ ಕಡೆಯಿಂದ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಹೇಗೆ ಪ್ರಧಾನಮಂತ್ರಿಗಳು 2014ರಲ್ಲಿ ಒಳ್ಳೆಯ ದಿನಗಳ ಸಂಕಲ್ಪದೊಂದಿಗೆ ಅಧಿಕಾರಕ್ಕೆ ಬಂದಿದ್ದರು. ಆ ಒಳ್ಳೆಯ ದಿನಗಳು ನಮ್ಮನ್ನೇ ಕಾಣಲಿಕ್ಕೆ ಸಿಗುವಂತದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಿಕೊಂಡು ಇನ್ನು ಮುಂದಿನ ದಿವಸಗಳಲ್ಲಿ ಇನ್ನೂ ಒಳ್ಳೆಯ ದಿನಗಳು ಆಗಲಿಕ್ಕಿದೆ ಎನ್ನುವಂತ ಆಶಯವನ್ನ ವ್ಯಕ್ತಪಡಿಸ್ತಾ ಎಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಬಿಜೆಪಿಯ ಅಧ್ಯಕ್ಷರಾದಂತಹ ಸತೀಶ್ ಕುಂಬಲ್ ಅವರು ಬಂದಿದ್ದಾರೆ. ಅವರನ್ನು ಕೂಡ ನಾನು ಎಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ನಮಗೆಲ್ಲರಿಗೂ ಶುಭವನ್ನು ಹಾರೈಸ್ತೇನೆ. ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಅಮೃತ ಭಾರತ ನಿರಂತರ ಯೋಜನೆಯಲ್ಲಿ ರೈಲನ್ನ ಪುನರಾವರ್ತನೆ ಮಾಡಿ ಅದರಲ್ಲಿ ಲೋಕಾರ್ಪಣೆ ಮಾಡಿ ನಾವೆಲ್ಲರೂ ನಿಂತಿದ್ದೇವೆ. ಈ ಶುಭ ಸಂದರ್ಭದಲ್ಲಿ ವೇದಿಕೆ ಆಸಕ್ತರಾಗಿರ್ತಕ್ಕಂತಹ ಈ ಯೋಜನೆಯ ಲೋಕಾರ್ಪಣೆ ಮಾಡಿದಂತಹ ನಮ್ಮ ನೆಚ್ಚಿನ ಸಂಸದರು, ಅಭಿವೃದ್ಧಿ ನಾಯಕರು, ಸೈನ್ಯದಲ್ಲಿ ಸೈನಿಕರಾಗಿದ್ದುಕೊಂಡು ಅಲ್ಲಿಂದ ಬಂದ ರಾಜಕೀಯದಲ್ಲಿ ಕೂಡ ದೇಶ ಸೇವೆ ಮಾಡಬೇಕಂತ ಹೊರಟಂತಹ ಆ ಮೂಲಕ ರೈಲ್ವೆ ಅಭಿವೃದ್ಧಿ ಮಾಡಬೇಕು ಅಂತ ಬಂಟ್ವಾಳದ ಜನ ಕೂಡ ಅತ್ಯಂತ ಉತ್ತಮವಾದ ಸೌಲಭ್ಯ ಪಡೆಯಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರಧಾನಮಂತ್ರಿಯವರ ಈ ಅಮೃತ ಯೋಜನೆಯನ್ನ ಅಮೃತ ಕಾಲದಲ್ಲಿ ಬಂಟ್ವಾಳಕ್ಕೆ ಒದಗಿಸಿಕೊಟ್ಟಂತ ಕ್ಯಾಪ್ಟನ್ ವಿಜಯ್ ಅವರೇ, ನಮ್ಮ ಮೂರನೇ ಹಿರಿಯ ಕೂಡಲೇ ಮಾಜಿ ಸಚಿವರಾದ ನಾಗರಾಜ್ ಶೆಟ್ಟರ್ ಅವರು ಕೂಡ ಸಚಿವರಾಗಿದ್ದುಕೊಂಡು ಕರ್ನಾಟಕ ರಾಜ್ಯ ಸಚಿವರಾಗಿದ್ದುಕೊಂಡು ಅಭಿವೃದ್ಧಿಯ ಪರ್ವ ಕಾಲದಲ್ಲಿ ಗೌರವವನ್ನು ಬರೆದವರು. ಅದರ ಜೊತೆಗೆ ಇನ್ನಿಬ್ಬರು ನಾಯಕರು ಶಾಸಕರಾಗಿದ್ದುಕೊಂಡು ಬಂಡವಾಳಕ್ಕೆ ಶಕ್ತಿಯನ್ನು ತುಂಬಿದವರು. ಹಿರಿಯರಾದಂತಹ ಪ್ರಧಾನ ಕೊಟ್ಟಾರೆಯವರೇ, ಇನ್ನೂ ಹಿರಿಯ ಮಾರ್ಗದರ್ಶನದಂತಹ ಉಮ್ಮಯ್ಯವರೇ, ವೇದಿಕೆ ಆಸಕ್ತರಾಗಿರ್ತಕ್ಕಂಥ ಎಲ್ಲ ಹಿರಿಯ ರೈಲ್ವೆ ಅಧಿಕಾರಿಯವರೇ, ಅದರ ಜೊತೆಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿಯ ಚುಕ್ಕಾಣಿಯಿಂದ ಹಿಡಿದು ಯುವಕರಿಂದ ಹಿಡಿದು ಹಿರಿಯರ ತನಕ ದೇಶಭಕ್ತಿಯ ಉದ್ಯಮ ಮಾಡಿದಂತಹ ನಮ್ಮ ಜಿಲ್ಲಾಧ್ಯಕ್ಷ ಸತೀಶ್ ಕುಮಾರ್ ಅವರೇ, ತುಂಬಾ ಜನ ಭಾಜಪದ ಪ್ರಮುಖ ಮಂತ್ರಿಗಳಿದ್ದಾರೆ. ಎಲ್ಲರಿಗೂ ವಂದಿಸುತ್ತಾ ಮಾಧ್ಯಮದ ಮಿತ್ರರೇ, ರೈಲ್ವೆ ಎಲ್ಲ ಅಧಿಕಾರಿ ವೃಂದದವರೇ, ಇವತ್ತು ನನ್ನ ಅಮೃತ ಕಾಲ ಅಂತಂದ್ರೆ ನರೇಂದ್ರ ಮೋದಿಜಿ ಯಾವಾಗ ಈ ದೇಶದ ಚುನಾವಣೆ ಹೇಳಿದ ಎಲ್ಲ ಪ್ರತಿಯೊಂದು ಘಟ್ಟದಲ್ಲೂ ಕೂಡ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅಭಿವೃದ್ಧಿಯ ಪರವನ್ನು ಬೆಳೆದಿದ್ದಾರೆ. ನಮ್ಮ ಮುಖಾಂತರ ನಾವು ಬಂಟ್ವಾಳದಲ್ಲೂ ಕೂಡ ಅತ್ಯಂತ ಹೆಮ್ಮೆ ಪಡುವಂತ ವಿಚಾರ ಬರಬೇಕಾದ್ರೆ ತುಂಬಾ ಜನ ವಿದ್ಯಾರ್ಥಿಗಳಿದ್ದಾರೆ. ಪ್ರದೇಶ ನಿಮ್ಮ ಈ ಇಚ್ಛಾಶಕ್ತಿ ಅಭ್ಯರ್ಥಿಗಳು ಬಂದು ಕೂತಿದ್ದಾರೆ. ಅದಕ್ಕೋಸ್ಕರ ಒಂದು ಹೋರಾಟದ ಚಪ್ಪಲಿ ಮುಖಾಂತರ ನಮ್ಮ ಸಂಸದರಿಗೆ ಅಭಿನಂದನೆ ಸಲ್ಲಿಸಬೇಕಾಗಿದೆ. ಅದರ ಜೊತೆಗೆ ಈ ಕಾರ್ಯಕ್ಕೆ ಯಾರೆಲ್ಲ ಸಹಕಾರ ಕೊಟ್ಟವರು ಅಭಿನಂದನೆ. ನನ್ನ ಮಂತ್ರಿ ಬಂಟ್ವಾಳ ಜನತೆ ಪರವಾಗಿ ಇವತ್ತು ರೈಲ್ವೆ ನಿಲ್ದಾಣವನ್ನ ವಿಶ್ವ ದರ್ಜೆಗೆ ಏರಿಸುವ ಮುಖಾಂತರ ರೈಲ್ವೆ ನಿಲ್ದಾಣ ಹೋದಾಗ ನನಗೆ ಅದು ರೈಲ್ವೆ ನಿಲ್ದಾಣ ಅಲ್ಲ, ಏರ್ಪೋರ್ಟ್ ಹೋದ ವಿಮಾನ ನಿಲ್ದಾಣ ಹೋದ ಇದು ವ್ಯವಸ್ಥೆ ಇರ್ಬೋದು, ಹಿರಿಯರಿಗೆ ವಿಕಲಚೇತನರಿಗೆ ಅಲ್ಲಿ ವ್ಯವಸ್ಥೆ ಇರ್ಬೋದು, ನಿಲ್ಲಲಿಕ್ಕೆ ಆಸನ ವ್ಯವಸ್ಥೆ ಇರ್ಬೋದು, ಎಲ್ಲ ರೀತಿಯ ಆಧುನೀಕರಣವನ್ನು ಮಾಡುವ ಮುಖಾಂತರ ಇವತ್ತು ಮೋದಿಜಿಯವರು ರೈಲ್ವೆ ವಿಭಾಗಕ್ಕೆ ಅತ್ಯಂತ ಶಕ್ತಿಯನ್ನು ತುಂಬಿದ್ದಾರೆ. ಆ ಮುಖಾಂತರ ನಾನು ಈಗಾಗಲೇ ಅಧಿಕಾರಿಗಳು ಮಾತಾಡಿದೆ.
ಪ್ರತಿಯೊಬ್ಬ ದೇಶದ ಪ್ರಜೆ ಕೂಡ ಕಟ್ಟುವಂತ ಟ್ಯಾಕ್ಸ್ ಅನ್ನ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡುವ ಮುಖಾಂತರ ಆಮಂತ್ರವಾಗಿ ರೀತಿಯ ವ್ಯವಸ್ಥೆ ಕೊಡುವ ಮುಖಾಂತರ ಬಂಡವಾಳ ತೆಗೆದುಕೊಂಡು ಇಂಥ ಉತ್ತಮವಾದ ಯೋಜನೆಯನ್ನು ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ನಾವೆಲ್ಲರೂ ಯಾವ ರೀತಿ ಮೋದಿಯವರಿಗೆ ಇಡೀ ಆಶೀರ್ವಾದ ಮಾಡಿದರೆ ಅದನ್ನ ಸರಿಯಾದ ದಾರಿಯಲ್ಲಿ ಕೊಂಡೋಗುವ ರೀತಿಯಲ್ಲಿ ಈ ಭಾರತವನ್ನ ಇನ್ನೊಮ್ಮೆ ಅಮೃತ ಕಾಲಕ್ಕೆ ಕೊಂಡೋಗುವ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಆ ಸಂದರ್ಭದಲ್ಲಿ ನಾವು ಕೂಡ ಕಟಿಬದ್ಧರಾಗಬೇಕು, ಸ್ವಚ್ಛತೆ ಕಾಪಾಡಬೇಕು ಅನ್ನೋ ಮಾತನಾಡ್ತಾ ಇಲ್ಲಿ ಶುಭವಾಗಿದೆ. ಅಭಿವೃದ್ಧಿಗೊಂಡ ರೈಲ್ವೆ ನಿಲ್ದಾಣಗಳನ್ನು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಉದ್ಘಾಟನೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮವನ್ನು ದಯಮಾಡಿ ಎಲ್ಲರೂ ಆಸೀನರಾಗಿ ನೋಡಬೇಕೆಂದು ಕೇಳಿಕೊಳ್ಳುತ್ತೇನೆ. माननीय प्रधानमंत्री जी इस परिसर में पहुंच चुके हैं। आइए हम सब अपनी जगहों से खड़े होकर तैयार हो जाइए। देश के प्रधानमंत्री, लोकप्रिय नेता, जन सेवक माननीय नरेंद्र मोदी जी का स्वागत करने के लिए माननीय प्रधानमंत्री श्री नरेंद्र मोदी जी जलंधर शामी स्टेशन पे पहुंच गए हैं। आओ ਅਸੀਂ ਸਾਰੇ ਉਹਨਾਂ ਦਾ ਤਾੜੀਆਂ ਦੀ ਗੂੰਜ ਵਿੱਚ ਗਰਮ ਜੋਸ਼ੀ ਨਾਲ ਸਵਾਗਤ ਕਰੀਏ। ਮੇਰੀ ਬੇਨਤੀ ਹੈ ਕਿ ਸਾਰੇ ਆਪਣੀਆਂ ਕੁਰਸੀਆਂ ਤੋਂ ਖੜੇ ਹੋ ਕੇ ਉਹਨਾਂ ਦਾ स्वागत करो। जी हाँ, माननीय प्रधानमंत्री जी समग्र पुनर्विकसित जलंधर छावनी स्टेशन का निहार रहे हैं और पधार रहे हैं। साथ में माननीय केंद्रीय रेल मंत्री भी उन्हें ब्यौरा देते हुए समग्र रेलवे स्टेशन का हर एक छोटी बात का ध्यान रखते हुए माननीय प्रधानमंत्री जी पधार रहे हैं किले के द्वारा कॉन्कोर्स की तरफ। ये तालियों की गूंज के साथ स्वागत करते हैं। भारत माता की, भारत माता की, और जोश के साथ भारत माता की, भारत माता की, वंदे वंदे वंदे। ये उत्साह और ज्यादा होना चाहिए। आइए आपके हाथों में तिरंगा है, उसे भी फहराते हुए माननीय प्रधानमंत्री जी का स्वागत करते हैं। वंदे वंदे। माननीय प्रधानमंत्री जी आधुनिक कॉन्कोर्स पर पहुंच चुके हैं। माननीय प्रधानमंत्री जी जलंधर छावनी रेलवे स्टेशन के शानदार परिसर का दौरा करते हुए एस्केलेटर राही विशाल और शानदार एयर कंपोर्ट तक दौरा कर रहे हैं। भांगड़ा की इस मनोहरी प्रस्तुति के लिए सभी कलाकारों का हार्दिक स्वागत करते हैं। वे माननीय प्रधानमंत्री जी का भांगड़े से स्वागत कर रहे हैं। पंजाब की शान भांगड़ा कलाकारों का प्रेम बटोरते हुए माननीय प्रधानमंत्री जी भंगड़ा सिर्फ एक नाच नहीं, पंजाब की शान, जोश और जिंदा दिली की पहचान है। माननीय प्रधानमंत्री जी पंजाब की समृद्ध लोक सांस्कृतिक परंपरा के प्रतीक उत्साह और उल्लास से भरपूर सांस्कृतिक कार्यक्रम का आनंद उठाते हुए साथ में माननीय केंद्रीय रेल मंत्री श्री अश्विनी वैष्णव जी उन्हें समग्र पुनर्विकसित स्टेशन के बारे में बताते हुए माननीय प्रधानमंत्री पंजाब की अमीर लोक सभ्याचारक परंपरा का प्रतीक भंगड़े का आनंद मान चुके हुए ने ते भंगड़े के इस मनमोहक प्रदर्शन लिए सारे कलाकारों को बहुत बहुत बधाइयां। समग्र स्टेशन की पुनर्विकसित योजनाओं को देखते हुए निहारते हुए वे पधार रहे हैं। आप सभी का अभिवादन आकार प्राप्त करने के लिए हम सभी अपने स्थान से खड़े होकर उनके अभिवादन के लिए आइए उनका आकार करते। आप सब खड़े हो जाइए, एक साथ नारे के साथ स्वागत करते हैं। भारत माता की, भारत माता की, भारत माता की। आप देख सकते हैं आधुनिक कॉन्कोर्स से साहब आज सभी का प्रेम बटोरते हुए सुंदर भांगड़ा
यहाँ चल रहा है और उसके पश्चात माननीय प्रधानमंत्री जी आप सभी के साथ, आप सभी को मिलने, आप सभी का प्यार बटोरने के लिए वे स्वयं आपके बीच पधार रहे हैं। विविध राज्यों के पुनर्विकसित स्टेशनों की झांकी दिखाते हुए स्क्रीन माननीय प्रधानमंत्री जी देख रहे हैं। आज इन सभी 20 राज्यों से विविध लोग यहाँ पर जुड़े हुए हैं, सभी महानुभाव जुड़े हुए हैं। आज 75 रेलवे स्टेशन यहाँ पर पुनर्विकसित जो रेलवे स्टेशन है राष्ट्र को समर्पित किए जा रहे हैं। आप देख सकते हैं स्क्रीन पर विविध राज्यों के अलग अलग स्टेशन की झांकी दिख रही है। सुंदर जालंधर छावनी रेलवे स्टेशन और 75 अमृत योजना स्टेशन के अंतर्गत पुनर्विकसित रेलवे स्टेशनों को आज माननीय प्रधानमंत्री जी अपने कर कमलों से राष्ट्र को समर्पित करेंगे, जिससे नागरिकों में सुविधा और सरलता होगी। वे आवागमन और यात्रा के लिए बहुत सरलता से अपनी यात्रा पूर्ण कर सकेंगे। एयर कॉन्कोर्स का अवलोकन करने के उपरांत माननीय प्रधानमंत्री जी अब हमारे बीच इस प्लेटफॉर्म पर उपस्थित होंगे, जहां वे कुछ ही क्षणों में नई अमृतसर वाराणसी रेल सेवा का अवलोकन करेंगे तथा रेलगाड़ी में बैठे बच्चों के साथ और संतगण के साथ, जी हाँ, आप सभी से मिलने आपके प्रधान सेवक यहाँ पर पहुंच रहे हैं। आइए पुनः एक बार भारत माता की गूंज के साथ हम इनका स्वागत करें, अभिवादन करें। भारत माता की, भारत माता की, भारत माता की, भारत माता की। आप सभी से मिलने ये नई दुल्हन की तरह खड़ी हुई रेलवे को यहाँ पर समर्पित करते हैं। जी हाँ, आइए तिरंगा लहराकर हम स्वागत करें माननीय केंद्रीय रेल मंत्री, माननीय रेल राज्य मंत्री, सभी का स्वागत करते हैं। जोरदार तालियां बनाए खड़े होकर स्वागत करेंगे माननीय प्रधानमंत्री श्री नरेंद्र मोदी जी, जो साढ़े विचार स्टेज से पधार चुके हैं। माननीय प्रधानमंत्री जी का स्मृति चिन्ह मेमेंटो से स्वागत करने के लिए मैं माननीय केंद्रीय रेल मंत्री श्री अश्विनी वैष्णव जी से नम्र निवेदन करती हूँ। अमृत भारत स्टेशन योजना के अंतर्गत पुनर्विकसित जालंधर रेलवे स्टेशन की तस्वीर का स्मृति चिन्ह भेंट कर उनका हार्दिक स्वागत एवं सम्मान किया जा रहा है। आइए तालियों की गूंज पर हम भी स्वागत करें माननीय प्रधानमंत्री श्री नरेंद्र मोदी जी का। भारत माता की, भारत माता की। अब मैं विनम्रता पूर्वक माननीय प्रधानमंत्री श्री नरेंद्र मोदी जी से अनुरोध करती हूँ कि वे करतौली पंजाब अंबाला नई रेल सेवा तथा अमृतसर जालंधर वाराणसी नई रेल सेवा को हरी झंडी दिखाकर देश को समर्पित करें। नई दुल्हन की तरह सजी ये रेल अपनी पहली यात्रा के लिए तैयार है। आप सभी का प्यार बटोरते करतौली अंबाला रेल सेवा पंजाब, हरियाणा और हिमाचल प्रदेश के बीच संपर्क को और अधिक सुदृढ़ करेगी तथा विद्यार्थियों, दैनिक यात्रियों और आम नागरिकों को बेहतर सुविधाएं प्रदान करेगी। तालियों के साथ हम भी इसको रवाना करते हैं। देश को समर्पित इंडियन रेलवे अमृतसर जालंधर वाराणसी नई रेल सेवा और करतौली पंजाब अंबाला नई रेल सेवा। इंतजामी नवी अमृत जालंधर वाराणसी रेल सेवा भारत के दो महान आध्यात्मिक ਅਤੇ सत्याचारक केंद्रों बहुत बहुत धन्यवाद करते हैं। आइए तालियों के साथ फिर उनका आभार व्यक्त करें। स्टेज से मौजूद सारिया उगिया शख्सियतों का बहुत बहुत धन्यवाद। फिर एक बार पुनः भारत माता की जय जयकार से उनका आभार व्यक्त करते हैं। भारत माता की
कॉन्फ्रेंसिंग के माध्यम से जुड़े सभी जनप्रतिनिधिगण का भी हम बहुत बहुत धन्यवाद करते हैं। ಬಂಟ್ವಾಳ ಪುನರ್ ಅಭಿವೃದ್ಧಿಗೊಂಡ ಬಂಟ್ವಾಳ ರೈಲ್ವೆ ನಿಲ್ದಾಣದ ಉದ್ಘಾಟನೆಯನ್ನು ಸಂಭ್ರಮಿಸಬೇಕು ಎಂದು ನಾನು ಕೇಳಿಕೊಳ್ಳುತ್ತೇನೆ.